ತುಂಬಾ ಚೆನ್ನಾಗಿದೆ ಅಪ್ಪ, ತುಂಬಾ ಇಷ್ಟ ಆಯ್ತು. ಎಲ್ಲರೂ ಇಷ್ಟ, ಯಾವ್ದು ಇಷ್ಟ ಇಲ್ಲ ಅನ್ನಂಗಿಲ್ಲ. ಚೆನ್ನಾಗಿತ್ತು. ಸೂಪರ್ ಡೂಪರ್ ಮೂವಿ. ಪಾರ್ಟ್ 2 ಲೈಕ್ ಕ್ಲೈಮ್ಯಾಕ್ಸ್ ತುಂಬಾ ಸಖತ್ತಾಗಿತ್ತು. ಮತ್ತೆ ಗೂಸ್ ಬಂಪ್ಸ್ ಮೂವಿ ಅಂತ ಹೇಳ್ಬೋದು. ಲೈಕ್ ತುಂಬಾ ಒಳ್ಳೆ ಸೂಪರ್ ಫಿಲಂ. ಸೂಪರ್ ಆಗಿದೆ. ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಡಿವೈನ್ ಪವರ್, ಡಿವೈನ್ ಎನರ್ಜಿ ತೋರಿಸಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಇದ್ರ ಬಗ್ಗೆ ಆಕ್ಟಿಂಗ್ ನಮ್ಮ ಅಜ್ಜನ್ ಕೇಳಿ ತುಂಬಾ ಇಷ್ಟ. ಫಿಲಂ ಸೂಪರ್ ಆಗಿದೆ ಸರ್. ಯಾವ ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸತಿ ನೋಡ್ಬೇಕು. ಮೂವಿ ಚೆನ್ನಾಗಿದೆ ಸರ್. ಹ್ಯಾಟ್ಸ್ ಆಫ್ ಟು ರಿಷಬ್ ಶೆಟ್ಟಿ. ಸೆಕೆಂಡ್ ಹಾಫ್ ಚೆನ್ನಾಗಿದೆ ಸರ್. ಓವರ್ ಆಲ್ ಮೂವಿ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಸರ್ಗೆ ಹ್ಯಾಟ್ಸ್ ಆಫ್. ಚೆನ್ನಾಗಿದೆ. ವೆರಿ ನೈಸ್. ಸೂಪರ್ ಆಗಿತ್ತು. ಚೆನ್ನಾಗಿದೆ. ಸೂಪರ್ ಸರ್. ಲಾಸ್ಟ್ ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್. ನಂಗೆ ಕಾಂತಾರ ಇಷ್ಟ ಆಯ್ತು. ಚೆನ್ನಾಗಿತ್ತು. ಪವರ್ಫುಲ್. ಓಜಿ ಬ್ರೋ ಒನ್ ಸೈಡ್ ಅಮೇಜಿಂಗ್ ಮೂವಿ. ಸೂಪರ್ ಮೂವಿ. ನಂಬರ್ 1 ಮೂವಿ ಅಂತ ಹೇಳ್ಬೋದು. ಸೂಪರ್. ಇನ್ನೊಂದು ದಂತಕಥೆಗೆ ಸಿದ್ಧ. ಎಪಿಕ್. Last part, the ending part. Yeah, that was great. ತುಂಬಾ ಚೆನ್ನಾಗಿದೆ. ಮಸ್ಟ್ ವಾಚ್ ಫಿಲ್ಮ್. ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ತುಂಬಾ ಚೆನ್ನಾಗಿದೆ ಮೂವಿ. ಬ್ರೋ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಈ ತರ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವತ್ತೂ ಬಂದಿಲ್ಲ. ಇವತ್ತು ಆಕ್ಚುಲಿ ಫಸ್ಟ್ ಟೈಮ್ ಬಂದಿತ್ತು. ಸೊ ದಯವಿಟ್ಟು ನೋಡ್ಲೇಬೇಕು. ನಾವು ಮೊನ್ನೆಗೆ ಏನು ಆಂಟಿಸಿಪೇಟ್ ಮಾಡಿದ್ರು ಅದಕ್ಕಿಂತ ಒಂದು 2-3 ಟೈಮ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ದಯವಿಟ್ಟು ಬಂದ್ಬಿಟ್ಟು ನೋಡಿ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಫ್ಲೈಟ್ ಇತ್ತು ನಂದು, ಆದ್ರೂ ನೋಡಕ್ ಬಂದಿದ್ದೀನಿ. ಇವಾಗ ಮತ್ತೆ ಹೋಗ್ಬೇಕು ಏರ್ಪೋರ್ಟಿಗೆ. ಸೂಪರ್ ಆಗಿದೆ. ಅದು ರಿಷಬ್ ಶೆಟ್ಟಿ ಡೈರೆಕ್ಷನ್ ಮಾಡಿದಂತೂ ಸ್ಪ್ಲೆಂಡೆಡ್ ಆಗಿದೆ. ಅದ್ ಬಗ್ಗೆ ಮಾತಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ದಯವಿಟ್ಟು ನೋಡಿ ಎಲ್ಲಾರು. ಕಾಮಿಡಿ ಇತ್ತು, ಬಟ್ ಸಸ್ಪೆನ್ಸ್ ಅಂತೂ ನೀವು ಒಂದ್ಸಲಿ ಈ ಕಡೆ ತಿರ್ಗಕ್ ಆಗಲ್ಲ. ಆ ತರ ಇತ್ತು ಅದು. ಅಂದ್ರೆ ಇದೇನಂತಾರೆ, ನೀವು ನೋಡ್ತಾನೆ ಇರ್ಬೇಕಾಯ್ತು. ನೀವು ಒಂಚೂರ ಅಂತ ಇರ್ತಾರೆ ಅಲ್ಲಿ ಏನೋ ಮಿಸ್ ಆಗ್ಬಿಡೋದು. ಬಟ್ ಫೈಟ್ ಸೀನ್ಸ್ ಆಗ್ಲಿ, ಇದಾಗ್ಲಿ, ಸ್ಟೋರಿ ಟೆಲ್ಲಿಂಗ್ ಆಗ್ಲಿ, ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು. ಕಾಮಿಡಿ ಏನಂದ್ರೆ ಒಂಥರ ಅಷ್ಟು ಕಾಮಿಡಿ ಇರ್ಲಿಲ್ಲ, ಬಟ್ ಅಲ್ಲಲ್ಲಿ ಆ ಜೋಕ್ಸ್ ಎಲ್ಲ ಇತ್ತು. ಅಂದ್ರೆ ಆ ಕಾಡಿನಲ್ಲಿ ಒಂದ್ ಸೊಪ್ಪು ಸಿಗತ್ತೆ, ಆ ಜೋಕ್ ಅಂತೂ ಇತ್ತು. ಅದ್ರ ತುಂಬಾ ಇಷ್ಟ ಆಯ್ತು. ಆಮೇಲೆ ಚೆನ್ನಾಗಿತ್ತು. ಓವರ್ ಆಲ್ ಚೆನ್ನಾಗಿತ್ತು. ಈ ತರ ಮೂವಿ ನಾನು ನೋಡಿಲ್ಲ. ನಂಗೆ ಪರ್ಸನಲಿ ಹೇಳಿದ್ರೆ ಇದು ಇಷ್ಟ ಆಯ್ತು. ಬಟ್ ನಂಗೆ ಏನಂತ ಹೇಳಿದ್ರೆ ಚಾಪ್ಟರ್ ಕಾಂತಾರ ಫಸ್ಟ್ ಮೂವಿಯಲ್ಲಿ ಅದೇನಂದ್ರೆ ಒಂದು ಊರ್ ಆ ಲಿಮಿಟ್ಸ್ ಅಲ್ಲೇ ಮಾಡಿದ್ರು. ಸೊ ಅದು ಒಂಥರ ಚೆನ್ನಾಗಿತ್ತು. ಇದು ಹಳೆ ಇದು ಕತೆ. ಸೊ ಇದು ಇನ್ನೂ ಚೆನ್ನಾಗಿತ್ತು. ಬಟ್ ಕಂಪ್ಯಾರಿಟಿವ್ಲಿ ನನ್ನ ಫೇವ್ರೇಟ್ ಏನಂತ ಹೇಳಿದ್ರೆ ಮುಂಚೆ ಇದು. ಯಾಕಂದ್ರೆ ಅದು ಬರೀ ಊರಲ್ಲಿ ಆ ಜನ ಬರೀ ಇದ್ರಲ್ಲೇ ಇತ್ತು. ಇದ್ರ ತರ ಓವರ್ ಆಲ್ ಇರ್ಲಿಲ್ಲ. ಸೊ ನನ್ನ ಪ್ರಿಫರೆನ್ಸ್ ಮೊದಲು ಚೆನ್ನಾಗಿತ್ತು. ರುಕ್ಮಿಣಿ ವಸಂತ್ ಅವ್ರಿಗೆ ಡಿಫ್ರೆಂಟ್ ಆಗಿ ತೋರಿಸೋರು, ಅದು ಹೇಗೆ ಅನ್ಸುತ್ತೆ? ಅದು ನಂಗೆ ತುಂಬಾ ಇಷ್ಟ ಆಯ್ತು. ಅದು ನಾನು ಆಂಟಿಸಿಪೇಟ್ ಮಾಡಿಲ್ಲ ಈ ತರ ಸ್ಟೋರಿ ಇದಾಗತ್ತೆ ಅಂತ. ನಾನ್ ಮೋಸ್ಟ್ ಪ್ರಾಬ್ಲಿ ಅವ್ರಿಬ್ರು ಜೊತೆಗೆ ಆಮೇಲೆ ಲಾಸ್ಟ್ ಫೈಟ್ ಅಲ್ಲಿ ಅವ್ರಿಬ್ರು ಜೊತೆಗೆ ಫೈಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಲಾಸ್ಟ್ ಅಲ್ಲಿ ನೋಡಿದ್ರೆ ಡಿಫ್ರೆಂಟ್ ಸ್ಟೋರಿನೇ ಇದೆ. ಸೊ ಚೆನ್ನಾಗಿತ್ತು. ಓವರ್ ಆಲ್ ತುಂಬಾ ಇಷ್ಟ ಆಯ್ತು. ಔಟ್ ಆಫ್ 10 ಇನ್ನೂ ಒಂಚೂರು 2 ಪಾಯಿಂಟ್ಸ್ ಜಾಸ್ತಿನೇ ಕೊಡ್ತೀನಿ. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು.